ಬೆಳಗುಟಿಗೆ ಗ್ರಾಮಸ್ಥರಿಂದ ಪಂಚಾಯಿತಿಗೆ ಬೇಗ ಜಡಿದು ಪ್ರತಿಭಟನೆ. ಒಂದೆಡೆ ಹಂದಿ ಮತ್ತು ಮಂಗಗಳ ಕಾಟದಿಂದ ಬೆಳೆ ನಾಶ, ಇನ್ನೊಂದೆಡೆ ಕುಡಿಯುವ ನೀರಿನ ಕಲುಷಿತದಿಂದಾಗಿ ಬೆಳಗ್ಗೆ ಪಂಚಾಯಿತಿ ತೆರೆಯಲು ಬಿಡದೆ ಗ್ರಾಮಸ್ಥರು ಆಕ್ರೋಶಗೊಂಡ ಘಟನೆ ನಡೆದಿದೆ. ಹೌದು, ತಾಲೂಕಿನ ಬೆಳವಟಿಗೆ ಗ್ರಾಮದಲ್ಲಿ ದಿನದಿಂದ ದಿನಕ್ಕೆ ಹಂದಿಗಳ ಹಾವಳಿ ಹೆಚ್ಚಾಗಿ ರೈತರ ಜಮೀನುಗಳಲ್ಲಿ ಹಾಕಲಾದ ಬೆಳೆಗಳನ್ನು ನಾಶ ಮಾಡುತ್ತಿವೆ. ಅಲ್ಲದೆ ಮಹಿಳೆಯರ ಮೇಲೆ ದಾಳಿ ನಡೆಸಿವೆ. ಈ ಕುರಿತು ಹಲವು ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ವಿನಂತಿ ಮಾಡಿದರೂ ಸಹ ಯಾವುದೇ ಪರಿಹಾರ ದೊರೆತಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಪಂಚಾಯಿತಿ ಮುಂಭಾಗ ಬಂದು ಧರಣಿ ನಡೆಸಿದರು. ಪಿಡಿಒ ಮೂಲಕ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ 3 ದಿನಗಳ ಒಳಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ಇನ್ನು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ಪಿಎಸ್ಐ ಜನಾರ್ದನ್ ಭಟ್ರಳ್ಳಿ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿ ಪ್ರತಿಭಟನೆಯನ್ನ ತಿಳಿಗೊಳಿಸಿದರು. ಸುಭಾಷ್ ಚಂದ್ರಗೌಡ ಪಾಟೀಲ್, ಸಿದ್ದು ಬ್ಯಾಳಿ, ಈರಣ್ಣ ಬ್ಯಾಳಿ, ಬಸಪ್ಪ ಬೆಂಚಿಕೆರೆ, ಮಂಜುನಾಥ್ ಕೋಳಿವಾಡ್, ಆನಂದ ಶೆಟ್ಟಣ್ಣವರ್, ತಿಪ್ಪಣ್ಣ ಹುಚ್ಚಣ್ಣವರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶೇಖವ್ವ ತಾಳ್ವಾರ್, ಸದಸ್ಯರಾದ ಪ್ರಭುಗೌಡ ಪಾಟೀಲ್, ಸಿದ್ದಪ್ಪಾಕಿ, ಗೌರವ ಸಿದ್ದಿಗೇರಿ ಊರಿನ ಗ್ರಾಮಸ್ಥರು ಉಪಸ್ಥಿತರು. ರಾಜ್ಯ ಸಾಬ್ ಶಿರ್ಕೋಳ್, NKS TV4 ನ್ಯೂಸ್, ನವಲಗುಂದ. ನಾವು ಅಲ್ಲೇ ಹಂದಿ ಸಮಸ್ಯೆ ಭಾಳ ಆತತಿ. ಈ ಸಣ್ಣ ಮಕ್ಳು ಅಡ್ಡಾಡೋದು, ಹೊಳ್ಳಿ ಹೆಣ್ಮಕ್ಳು ಅಡ್ಡಾಡೋದು ತೊಂದರೆ ಆಗೈತಿ. ನಿನ್ನೆ ನಮ್ಮ ಊರ ಮೇಲೆ 3 ಹಂದಿ ಇದು ಬೆನ್ನು ಹತ್ತಿದ್ದಕ್ಕೆ ಓಡಿ ಬಂದು ಬಿದ್ದು ಮೊಣಕಾಲೆಲ್ಲ ಕೆತ್ತೇವ. ಅವರು 15 ದಿನದಿಂದ PDO ಸಾಹೇಬ್ರಿಗೆ ನಾವು ಅಲ್ಲಿ ನಮ್ಮ ಸಂಬಂಧಿಸಿದ ನಮ್ಮ ಅಣ್ತಂಬ್ರು ನಾವು ಬಂದು ಭೇಟಿ ಆದಾಗ PDO ಸರ್ ನಮ್ಮ ವ್ಯಾಪ್ತಿಗೆ ಬರಂಗಿಲ್ಲ ಅಂತ ಹೇಳಿದ್ರು. ಅವತ್ತು ಹೇಳಿಂದ ನಾವು ಸುಮ್ಮ ಹೋಗಿದ್ವಿ. ನಿನ್ನೆ ಹೆಣ್ಮಕ್ಳ ಮೇಲೆ ಯಾವಾಗ ಅಟ್ಯಾಕ್ ಮೊನ್ನೆ 2-3 ದಿನ ಆಯ್ತು. ಹುಡುಗರ ಮೇಲೆ, ಹೆಣ್ಮಕ್ಳ ಮೇಲೆ, ದನದ ಮೇಲೆ ಒಂದು ಸಣ್ಣ ಕರಾನು ಸತ್ತೈತಿ, ಕಡದು ಆಕಳ ಕರ. ಇಷ್ಟು ಹೇಳಿದ್ರು ಪಂಚಾಯತ್ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ನಾ ಧರಣಿ ಕುತ್ಕೊಂಡೆ. ಪಂಚಾಯತಿ ಟೈಮಿಂಗ್ ಬಗ್ಗೆ ಪಂಚಾಯತಿ ಟೈಮಿಂಗ್ ಇಂದ ಅಲ್ಲಿ ಅವ್ರು ಮಾತಾಡ್ತಾರೆ ಸರ್. ನಮ್ಮ ಹೆಸರು ಸಿದ್ದು ಅಂತ ಹೇಳಿ. ನೋಡ್ರಿ ಸರ, ನಮ್ಮ ಊರಾಗ ಇದೊಂದು ಹಂದಿದು ಒಂದೇ ಸಮಸ್ಯೆ ಅಲ್ಲ. ಇಲ್ಲೇ ನಮ್ಮ ಹಂದಿ ಒಂದೇ ಸಮಸ್ಯೆ ಅಲ್ಲ, ಮಂಗ್ಯ ಸಮಸ್ಯೆ ಐತಿ. ಒಳ್ಳೆ ಅವ್ನು ಕೆರಿ ಕೆರಿ ನೀರು ಅಲ್ಲೇ ಸೆರೆ ಕೊಡೋದು, ಅಲ್ಲೇ ಬಾಟ್ಲಿ ಹೋಗಿರ್ತಾರ. ಅದನ್ನು ಕೇಳೋರು ಯಾರು ದಿಕ್ಕತ್ತಿಲ್ಲ ನಮ್ಮ ಪಂಚಾಯತಿ ಅವ್ರಿಗೆ. ಇವರು ಟೈಮಿಂಗ್ 10 ಗಂಟೆಗೆ ಬರ್ಬೇಕ. ಹೌದು 10 ಗಂಟೆಗೆ PDO ಅವರು ಬರೋಂಗಿಲ್ಲ. ಇದೊಂದು ಐತಿ. ಇದು ಯಾವಾಗಿಂದ ಹೇಳ್ಕೊಂತಾರ ಬಂದೇವಿ. ಅವಾಗ ಶುದ್ಧ ಒಳ್ಳೆ ಮತ್ತ ಕೆರೆ ಐತಿ, ಶುದ್ಧ ಮತ್ತೆ ಇದನ್ನ ಐತಿ, ಮಿಷನ್ ಘಟಕ ಐತಿ. ಅದ್ರ ನೀರು ಹೊತ್ತು ಅದು ಇಟ್ಟಾಗಿಂದ ನೀರ ಕೊಟ್ಟಿಲ್ಲ ಯಾರು ಪಂಚಾಯತಿ ಅವರು. ಅದೊಂದು ಸಮಸ್ಯೆ. ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಕಾಂಟ್ರಾಕ್ಟ್ಗಳು ಏನ್ ಅದಾರಲ್ಲ, ಯಾವುದು ಸರಿಯಾಗಿ ಕೆಲಸ ಮಾಡಕತ್ತಿಲ್ಲ. ಅದನ್ನ ನಾವು ಎಲ್ಲ ಸಂಬಂಧಪಟ್ಟ ಇಂಜಿನಿಯರ್ಗೆ ಹೇಳಿವಿ, ಎಲ್ಲರಿಗೂ ಹೇಳಿವಿ. ಇವ್ರು PDO ಅವ್ರಿಗೆ ಫೋನ್ ಹಚ್ಚಿ ಕೇಳಿದ್ರ ಅವ್ರ ಮೆಂಬರ್ಗಳ ಮೇಲೆ ಹೇಳ್ತಾರ, ಅವ್ರು ಕೇಳಿದ್ರ ಅವ್ರ ಮೇಲೆ ಹೇಳ್ತಾರ. ಮತ್ತೆ ಇಲ್ಲಿ ನಾವು ಯಾರನ್ನ ಕೇಳ್ಬೇಕು? ಜನಸಾಮಾನ್ಯರು ಇಲ್ಲಿ ಬಂದು ಬೆಳಿಗ್ಗೆ 6 ಗಂಟೆಗೆ ಬಂದು ಕುಂತ್ಕೊಂಡಾರ. ಇಲ್ಲಿ ಮತ್ತೆ ಇಲ್ಲಿ ಬಂದು ಕುಂದ ಯಾರು ಒಬ್ರು ಬಂದಿದ್ರು ಪಂಚಾಯತಿ ಅವ್ರು. ಈಗ 12 ಗಂಟೆ ಆಯ್ತು, ಈಗ ಬರತ್ತಾರ. ಅದಕ್ಕೆ ಹಿಂಗಾದ್ರೆ ಮುಂದೆ ಹೆಂಗೆ ಬಾಳೆ ಅಂತ. ಅದು ದಯಮಾಡಿ ನೋಡಿ ಸಂಬಂಧಪಟ್ಟ ಏನೈತೆ ತಾಲೂಕು ಆಡಳಿತ, ಜಿಲ್ಲಾಡಳಿತ ಇದ್ರ ಬಗ್ಗೆ ನಮ್ಮೂರು ಮಾತ್ರ ಸಮಸ್ಯೆ, ಮೂಲಭೂತ ಸೌಕರ್ಯ ಸಮಸ್ಯೆ ಭಾಳ ಐತಿ. ದಯಮಾಡಿ ಆದಷ್ಟು ಬೇಗ ಬಗೆಹರಿಸ್ಕೊಡಿ. ಬರೋಕ್ಕಿಂತ ಪೂರ್ವದಾಗ ಅವ್ರಿಗಾಗಲೇ ಅದ್ರ ವಿಷಯ ಪ್ರಸ್ತಾಪ ಆಗಿತ್ತು. ಬಂದ್ ಕೂಡ ಅವ್ರು ಪ್ರಸ್ತಾಪ ಮಾಡಿದ್ದಾರೆ ಸರ್. ಅವ್ರೀಗ ಹೋಗಿ ಅವ್ರನ್ನ ಹಂದಿ ಹಿಡ್ಕೊಂಡ್ ಬರೋರನ್ನಾಗಲಿ ಅಥವಾ ಹಂದಿ ಯಾವ ರೀತಿ ಇದು ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಸರ್. ಒಟ್ಟು ನಮಗೆ ಏನಾಗಬೇಕಾಗೈತಿ, ನಮ್ಮ ಊರಾಗ ಹಂದಿ ಇರಬಾರ್ದು ಸರ್. ಆ ವಿಷಯ ನಾವು ಅವ್ರ ಮುಂದೆ ಕಿವಿನಾಗಿತ್ತೇವೆ. ಅವ್ರ ಮುಂದೆ ಅವ್ರ ಆಡಳಿತ ವ್ಯವಸ್ಥೆಯಿಂದ ಯಾವ ರೀತಿ ಇದು ಮಾಡ್ತಾರ ನಮಗೆ ಭರವಸೆ ಕೊಡ್ಬೇಕು ಅವರು. ಆಮ್ಯಾಗ ಇದು ಟೈಮ್ ಭಾಳ ತೊಗೋಬಾರ್ದು ಸರ್. ಅವರು ಈಗ ಆಲ್ರೆಡಿ 3 ತಿಂಗಳು 4 ತಿಂಗಳಿಂದನೇ ಈ ವಿಷಯ ಪ್ರಸ್ತಾಪ ಹಾಕೊಂತಾನೆ ಐತೆ ಸರ್. ಉಳ್ಳೋಗ್ರಿ ಏನಾಗ್ತಂದ್ರೆ ಬರ್ತಾರ ಆ ರೀತಿ ಆದಂತ ವ್ಯವಸ್ಥೆ ಇನ್ಮ್ಯಾಗ ಆಗಬಾರ್ದು ಸರ್. ಆ ರೀತಿ ವ್ಯವಸ್ಥೆ ಆಗಬಾರ್ದು. ಈಗ ಇವತ್ತು ಬೆಳೆ ನಾಶ ಆಗಂತ ಸರ್. ಅಲ್ಲಿ ಊರ್ ಸುತ್ತರ್ಲ ಇದ್ದಾರು. ನಿನ್ನೇನಾಗೈತಿ, ನಮ್ಮ ಅಕ್ಕಾರ ಆಗ್ಬೇಕು, ಅವ್ರಿಗೆ ಹೊಡ್ಯಾಕ್ ಹೋಗ್ಯಾರ, ಅವ್ನ ಎಲ್ಲ ಹೋಗ್ಯಾವ ಅಂತೇಳಿ ಅವು 3 ದೊಡ್ಡ ಏನಾಗ್ಬಿಟ್ಟವ್ರು, ಬೆನ್ನು ಹಚ್ಬಿಟ್ಟಾವು. ಅವ್ರು ಬಿದ್ದು ಕಾಲು ಪಾಲು ಕೆಟ್ಟಾವ. ಏನಾರ ಅವ್ರಿಗೆ ಬೆನ್ನು ಹತ್ಯಾವು. ದೊಡ್ಡ ಸಣ್ಣ ಗಾಡಿ ಮಾಡ್ಕೊಂಡು
ಮಂತ್ರಿ ಯಾರು ಅಲ್ರಿ ನೀವು ಬರ್ಬೇಕಾಗ್ತದೆ ಗಾಡಿ ಮಾಡ್ಕೊಂಡು ಹೋಗಿ ಬರೋಬ್ರಿ ಯಾಕೆ ತಿಳ್ತೀರಿ ಹಂಗ ಮಾತಾಡೋದು ಕೆಲಸ ಮಾಡಿ ನೀವು ನಾವು ಹೋಗುದು ಅವ್ರಿಗೆ ಹೇಳಕತ್ತೇವೆ ಅವ್ರಿಗೆ ಹೇಳಕತ್ತೇವೆ ಅವ್ರಿಗೆ ನೀವು ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ರಿ ಅವ್ರಿಗೆ ಅಲ್ಲಿ ನೀವು ಏನು ಹಂಗೆ ಫೋನ್ ಹಚ್ಕೊಡ್ರಿ ಯಾಕಂದ್ರೆ ಇಲ್ಲೇ ನಮ್ಮ ಲಿಮಿಟ್ಗೆ ನಾವು ಲಿಮಿಟ್ಗೆ ಬರ್ತೈತಿ ನಾವೇ ಆಕ್ಷನ್ ಮಾಡ್ಬೇಕು ಅವ್ರ ಮೇಲೆ ಅವರಲ್ಲಿ ಅವ್ರಿಗೆ ಹೇಳ್ತಾರೆ ಒಂದು ಅವ್ರಿಗೆ ವಾರ್ನಿಂಗ್ ಮಾಡ್ರಿ ನೀವು ಹಿಡ್ಕೊಂಡು ಹೋಗ್ತಿರೋ ಇಲ್ಲಾಂದ್ರೆ ನಾವು ವಿಷಯ ಹಾಕಿ ಬಂದ್ಬಿಡ್ತೀವಿ ಅನ್ನೋದನ್ನ ಹಿಂಗ ಕೇಳ್ರಿ ಅವ್ರಿಗೆ ಅವ್ರು ಅಂದ್ರೆ ಅವ್ರೇ ಹಿಡ್ಕೊಂಡು ಹೋಗಿ ಇಲ್ಲ ಅವ್ರು ಅಲ್ಲ ಅಂದ್ರೆ ಬರೆದು ಕೊಡ್ಲಿ ನಾವಿಲ್ಲಿ ನಾವು ಬಂದವ್ರಿಗೆ ಹಚ್ಕಾಸ್ ಹಿಡಿಸು ನಮ್ಮಲ್ಲಿ ಮಾತು ಪೊಲೀಸರು ಅಂದ್ರೆ ಈಗ ಹೋಗಿದ್ದೆ ಈಗ ಹೋಗಿದ್ರಿ ನಾವ್ ಯಾವಾಗ ಕಂಪ್ಲೇಂಟ್ ಮಾಡಿದ್ವಿ ಅಲ್ರಿ ಸಮಸ್ಯೆ ನಿನ್ ಏನಾಗೈತೆ ಗೊತ್ತಾ ನಾನು ನಿಮ್ಗೆ ಯಾವಾಗ ಹೇಳಿ 15 ದಿನ ಮುಂಚೆ ಹೇಳಿರಿ ಆಮೇಲೆ 2 ದಿನ ಹೋಗಂದ್ರೆ ನೀವು ಅವತ್ತು ನೀವು ಬಂದು ಹೋಗಲ್ಲ ಏನಂತಾರ ಫೋನ್ ಕೊಡ್ತಾರೆ ಫೋನ್ ಇಸ್ಕೊಂತಾರ ನಂಬರ್ ಇಸ್ಕೊಂಡು ಅವ್ರು ಫೋನ್ ಹಚ್ತಾರ ಇವ್ರು